ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಈ ನೀನಾದ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತೆಲ್ಲ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ವಾರ್ಡನ್ ಮೇಡಮ್ ಹೇಳ್ತಾ ಇರ್ತಾರೆ, ನನಗೆ ಹಳೇದೆಲ್ಲ ನೆನಪಾಗಿದೆ. ಅವತ್ತು ಆಕ್ಸಿಡೆಂಟ್ ಆದಾಗ ಏನೆಲ್ಲ ಆಯಿತು ಅಂತ ಹೇಳಕ್ಕೆ ಬಂದಾಗ ವೇದಾಗೆ ಡಾಕ್ಟರ್ ಹೇಳಿದ್ದು ನೆನಪಾಗುತ್ತೆ. ನೀವು ಅವ್ರ ಹತ್ರ ಹಳೆ ವಿಷಯ ಏನು ಮಾತಾಡಬೇಡಿ. ಅವ್ರು ಹೇಳೋದು ಕೂಡ ನೀವೇನು ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರು ಏನೇ ಮಾತಾಡಿದ್ರು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಹಳೆ ವಿಷಯ ಯಾವುದು ಕೂಡ ಏನು ಕೇಳಕ್ಕೆ ಹೋಗಬೇಡಿ, ನೀವು ಮಾತಾಡಬೇಡಿ ಅಂತ ಡಾಕ್ಟರು ವೇದಾಗೆ ಹೇಳಿರ್ತಾರೆ. ಸೊ ಅದನ್ನು ಅವಳು ನೆನ್ಪು ಮಾಡ್ಕೊಂಡಿರ್ತಾಳೆ, ಡಾಕ್ಟ್ರು ಹೀಗೆ ಹೇಳಿದ್ದು ಅಂತ ಹೇಳಿ. ಅದಕ್ಕೇ ವಾರ್ಡನ್ ಮೇಡಮ್ಗೆ ಹೇಳ್ತಿರ್ತಾಳೆ. ಅದಕ್ಕೆ ವೇದ ಹೇಳ್ತಿರ್ತಾಳೆ, ಅಮ್ಮ ನೀವು ಪರವಾಗಿಲ್ಲ ರೆಸ್ಟ್ ಮಾಡಿ, ಹಳೆದೆಲ್ಲ ಯಾಕೆ ಆಮೇಲೆ ಮಾತಾಡೋಣ ಅಂತ ಹೇಳಿ ವೇದ ಹೇಳಿ ನಮ್ಮ ಸಮಾಧಾನ ಮಾಡಿ ವಾರ್ಡನ್ ಮೇಡಮ್ಗೆ ನೀರು ಕೊಡಿಸ್ತಾ ಇರ್ತಾಳೆ. ಅದಕ್ಕೆ ವಾರ್ಡನ್ ಮೇಡಮ್ ನೋಡಿಬಿಟ್ಟು ಯಾವ ಜನ್ಮದ ಪುಣ್ಯನೋ ನೀನು ಇಷ್ಟು ಒಳ್ಳೆ ಹುಡುಗಿ, ನಿನಗೆ ಹೀಗಾಗಬಾರ್ದಿತ್ತು ಅಂತ ಹೇಳಿ ವಾರ್ಡನ್ ಮೇಡಮ್ಮು ಹೇಳ್ತಾ ಇರ್ತಾರೆ. ಇಲ್ದಿರೋದು ನನಗೆ ನೀವೇ ಇದೇ ಕೈಯಲ್ಲಿ ನನಗೆ ಕೈ ತುತ್ತು ಕೊಟ್ಟಿದ್ದೀರಾ, ನೀವೇ ನನಗೆ ದೇವ್ರ ಸಮಾನ ಅಂತ ಹೇಳಿ ವಾರ್ಡನ್ ಹತ್ರ ಮಾತಾಡ್ತಾ ಇರ್ತಾಳೆ ವೇದ. ಅದಕ್ಕೆ ವಾರ್ಡನ್ ಕೇಳ್ತಾ ಇರ್ತಾರೆ, ನಿಮ್ಮ ಮನೇಲೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರಾ ಅಂತ. ಅದಕ್ಕೆ ವೇದ ಹೇಳ್ತಿರ್ತಾಳೆ, ಹೌದಮ್ಮ ನಾನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನನ್ನ ತಲೆ ಮೇಲೆ ಹೊತ್ತಿಗೆ ಮೆರೆಸ್ತಾ ಇದ್ದಾರೆ. ಅಮ್ಮ ಇದ್ದಾರಲ್ಲ ಅವರು ಕೂಡ ಅಷ್ಟೇ, ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಏನಾದರೂ ತಣ್ಣಕ್ಕಾಗಿದ್ದರೆ ಬಿಸಿ ಮಾಡಿ ತೊಗೊಂಬಂದು ತಿನ್ನಿಸ್ತಾರೆ, ಅವ್ರು ಅಷ್ಟು ಒಳ್ಳೆಯವರಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅಪ್ಪನೂ ಅಷ್ಟೇ, ನಾನೇನಾದರೂ ಸಂಜೆ ಟೈಮ್ ಲೇಟ್ ಆಯಿತು ಅಂದರೆ ಅಪ್ಪನೇ ಕೊಡೆ ಇಟ್ಕೊಂಡು ಬಂದುಬಿಡ್ತಾರೆ ಮಳೆ ಬರೋ ಟೈಮಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕಿಂತ ವಾರ್ಡನಮ್ಮ ಹೇಳ್ತಿರ್ತಾರೆ, ನೀನು ಎಷ್ಟು ಪುಣ್ಯ ಮಾಡಿದ್ಯಾ ಅಂತ, ನೀನು ಜಾನಕಮ್ಮನಿಗೆ ಹೇಳ್ತೀನಿ ನನಗೆ ಹುಷಾರಾಗಿದ್ದೀನಿ ಅಂತ ನೀನು ಹೇಳ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ವೇದ ಇದ್ದಾಳು, ಸರಿ ಅಮ್ಮ ನಾನು ಹೇಳ್ತೀನಿ, ಇನ್ನೇನು 4 ದಿನದಲ್ಲಿ ನೀವು ಹುಷಾರಾಗಿಬಿಡ್ತೀರಾ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ನನಗೂ ಕೂಡ ಜಾನಕಮ್ಮ ನೋಡಬೇಕು, ಆಶ್ರಮ ನೋಡಬೇಕಂತ ತುಂಬ ಆಸೆ ಆಗ್ತಿದೆ, ನಾನೇ ಖುದ್ದಾಗಿ ಹೋಗಿ ವಿಷ ಮುಟ್ಟಿಸ್ತೀನಿ, ನೀವು ತುಂಬ ರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ವೇದ. ಅದೇ ಟೈಮ್ಗೆ ವೇದ ಹೋಗ್ಬಿಡಿ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ, ಎಲ್ಲಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನಿನ್ನೆ ರಾತ್ರಿ ಎಲ್ಲಿ ಮಲ್ಕೊಂಡಿದ್ದೀನೋ ನಾನು ಅಲ್ಲೇ ಇದ್ದೀನಿ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ಯಾಕೆ ಇವಾಗ ನೀನು ಇತ್ತೀಚೆಗೆ ನೀನು ಮನೇಲೇ ಇದೆಯಾ ಅಂತ ವೇದ ಹೇಳ್ತಿರ್ತಾಳೆ. ಏನು ಮೇಡಮ್, ಯಾಕೆ ನೀನು ಹೊಡಿಯೋದು ಬೈಯೋದು ಜಗಳಾಡೋದು ಯಾಕೆ ಅದೆಲ್ಲ ಮಾಡ್ತಿಲ್ಲ ನೀನು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ವಿಕ್ರಮ್ ಇದನ್ನೇನು ಬೆಳಗ್ಗೆ ಕಾಲು ಎಳಿತಿದ್ಯಾ ಅಂತ ಹೇಳ್ತಿರ್ತಾನೆ. ಅದಕ್ಕೆ ವೇದ ಇದ್ದವಳು, ನಿನ್ನಿರೋ ಹೈಟಿಗೆ ಕಾಲು ಎಳ್ದೆ ನೀನು ಕೂದಲು ಎಳಿಯೋದಕ್ಕಾಗುತ್ತಾ ಅಂತ ಹೇಳಿ ರೇಗಿಸ್ತಾ ಇರ್ತಾಳೆ. ಅದಕ್ಕೆ ವಿಕ್ರಮ್ ನಗ್ತಾ ಇರ್ತಾನೆ. ಅದಕ್ಕೆ ಹಬ್ಬ ಗುಬ್ಬ ನಗ್ಬಿಟ್ಟೆ ಅಲ್ವಾ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಸರಿ ಕೇಳಿಸ್ಕೊಂಡು, ನಾನು ಇವಾಗ ಅವೆಲ್ಲ ಹೋಗ್ತಾ ಇದ್ದೀನಿ, ಬರ್ತೀನಿ ನನ್ನ ಜೊತೆ ಅಂತ ಕೇಳ್ತಾಳೆ ವೇದ. ನೀನು ಎಲ್ಲಿ ಕರೆದ್ರು, ನೀನು ಕಾಡಿಗೆ ಕರೆದ್ರು ನಾನು ಬರ್ತೀನಿ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ಅದಕ್ಕೆ ವೇದ ಹೇಳ್ತಿರ್ತಾಳೆ, ನನ್ನ ಜೊತೆನೇ ಕಾಡು ಪ್ರಾಣಿ ಇರಬೇಕು, ನಾನು ಯಾಕೆ ಕಾಡಿಗೆ ಹೋಗಲಿ ಅಂತ. ಬೆಳಗ್ಗೆ ಜಾಸ್ತಿ ಕಾಲು ಎಳಿಬೇಡ ನೀನು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಕಾಲು ಎಳೆದ್ರೆ ನಾನು ಕಾಲು ಕಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ನೀನು ಜಗಳ ಆಡೋದು ರೋಡಿಸಮ್ ಎಲ್ಲ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದೆ ಅಂತ ವೇದ ಹೇಳ್ತಾಳೆ. ನಾನು ಹೇಳಿದ್ದು ಫೋನ್ ಕಾಲ್ ಕಟ್ ಮಾಡ್ತೀನಿ ಅಂತ ವಿಕ್ರಮ್ ಹೇಳ್ತಿರ್ತಾನೆ. ಅದಕ್ಕೆ ವಿಕ್ರಮ್ ಕೇಳ್ತಾನೆ, ಎಲ್ಲಿದ್ಯಾ ನೀನು ಅಂತ. ನಾನು ವಾರ್ಡನ್ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ವಿಕ್ರಮ್ ಇದ್ದಾನೆ, ಸರಿ ಆಯಿತು ನೀನು ಅಲ್ಲೇರು, ನಾನೇ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲ ನೀನು ಬೇಡ, ನೀನು ಶಾಪ್ ಹತ್ರ ಬಾ, ನಾನು ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡೋದಿದ್ದೆ ಅಲ್ಲಿಗೆ ಬಾ ಅಂತ ಹೇಳ್ತಾಳೆ. ಯಾಕೆ ಏನಕ್ಕೆ ಬಟ್ಟೆ ಅಂತ. ಏನಿಲ್ಲ, ನನ್ನ ಥರ ಇರೋರು ಸುಮಾರು ಜನ ಇದ್ದಾರೆ, ಸೊ ಅಲ್ಲಿಗೆ ಹೋಗೋಣ, ಇನ್ನೂ ಬೇಜಾರಾಗಿದೆಯಲ್ಲ, ಅಲ್ಲೋದ್ರೆ ನಿನಗೂ ಖುಷಿ ಆಗುತ್ತೆ ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ಅದಕ್ಕೆ ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ವಿಕ್ರಮ್ಗೆ ಅವ್ರ ತಾಯಿ ನೆನಪಾಗ್ತಾರೆ. ಹಂಗಾಗಿ ಅವನು ಆ ಫೋಟೋ ನೋಡ್ತಾ ಇರ್ತಾನೆ ಅವ್ರ ತಾಯಿದು. ಅದೇ ಟೈಮ್ಗೆ ಅವರಪ್ಪ ಹೇಳಿದ್ದನ್ನು ನೆನ್ಪು ಮಾಡ್ಕೊತಾ ಇರ್ತಾರೆ. ಎಷ್ಟು ಕೇಳ್ಕೊಂಡಿದ್ದೀನಿ ಗೊತ್ತಾ, ಬಿಟ್ಟೋಗ್ಬೇಡ ಅಂತ. ಆದರೂ ನಿನ್ನ ನೋಡ್ದೇನೆ ನಿನ್ನ ಬಿಟ್ಟು ಹೋದ್ಲು. ಈಗ ಆರಾಮಾಗಿ ಬೇರೆಯವ್ರನ್ನ ಮದುವೆ ಆಗಿ ಆರಾಮಾಗಿದ್ದಾಳೆ. ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತೀಯ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ, ಅವಳು ನಿನ್ನ ಬಗ್ಗೆ ಏನೂ ಯೋಚನೆ ಮಾಡಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಹೇಳ್ತಾ ಇದ್ದೀನಿ ನೆನ್ಪು ಮಾಡ್ಕೊತಾನೆ. ಅದೇ ಟೈಮ್ಗೆ ಅವ್ರ ಅಪ್ಪನೂ ಅಣ್ಣನೂ ಕೂಡ ಬರ್ತಾರೆ ಮಾತಾಡೋದಕ್ಕೆ. ಅವರಪ್ಪ ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದು ಅಂತ. ಎಲ್ಲಿಲ್ಲ, ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ ಅಂತ ಕೇಳ್ತಾನೆ. ಹಾಗೇನಿಲ್ಲ ಅಂತ ಹೇಳ್ತಿರ್ತಾನೆ ವಿಕ್ರಮು. ಹೌದಾ ಸರಿ, ಯಾಕೆ ನಿನ್ನೆ ರಾತ್ರಿ ಬಗ್ಗೆ ನಿನ್ನೆ ಮಾತಾಡಿದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನಿಮ್ಮ ಅಮ್ಮನ ಬಗ್ಗೆ ಅಂತ. ಹಾಗೇನಿಲ್ಲ, ಬಿಟ್ಟೋದ್ರ ಬಗ್ಗೆ ನಾನ್ಯಾಕೆ ಯೋಚನೆ ಮಾಡಲಿ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ನೀವೇ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ಬೇಕಾದ್ರೆ ಅವ್ರ ಬಗ್ಗೆ ನಾನ್ಯಾಕೆ ಯೋಚನೆ ಮಾಡಲಿ ಅಂತ ಹೇಳ್ತಿರ್ತಾನೆ ಅವ್ರ ಅಪ್ಪನಿಗೆ. ನಮಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದೀರಾ, ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ನನಗೆ ಎಲ್ಲೂ ಭಯ ಆಗಿಬಿಟ್ಟಿತ್ತು, ಎಲ್ಲಿ ನಿಮ್ಮ ಅಮ್ಮ ಮುಖ ನೋಡಿ ನೀನು ಕರ್ಗೋಗ್ತೀಯಾ ಹಂಗಾಗಿ ಅಂತ ಹೇಳಿ ಅವರಪ್ಪ ಹೇಳ್ತಾ ಇರ್ತಾರೆ. ಅವಳು ಬಿಟ್ಟೋದ್ಮೇಲಿಂದ ನೀನು ಅವಳಕ್ಕಿಂತ ಚೆನ್ನಾಗಿ ಬದುಕಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೇ ಆ ವಿಕ್ರಮ್ ಇದ್ದವನು ಅವರಪ್ಪ ಕೇಳ್ತಿರ್ತಾನೆ, ನೀನು ಚೇಂಜ್ ಆಗಲ್ಲ ತಾನೆ, ನಿಮ್ಮ ಅಮ್ಮ ಮುಖ ನೋಡಿ ನೀನು ಬದಲಾಗಲ್ಲ ತಾನೆ ಅಂತ. ಅದಕ್ಕೇ ವಿಕ್ರಮ್ ಹೇಳ್ತಿರ್ತಾನೆ, ಬಿಟ್ಟೋದವ್ರ ಮುಂದೆ ನಾನು ಹೇಗೆ ಯೋಚನೆ ಮಾಡಲಿ, ನಾನೇನು ಚೇಂಜ್ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ಅವರಪ್ಪ ಅವ್ರ ಅಣ್ಣಂಗೆ ಹೇಳ್ತಿರ್ತಾನೆ, ವಿಕ್ರಮ್ಗೆ ಅವ್ರ ಅಮ್ಮನ ಮೇಲೆ ದ್ವೇಷ ಬಂದಿದೆ, ಆಸೆ ಬಂದಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೇ ಅವ್ರ ಅಣ್ಣ ಇದ್ದಾರೆ, ಅಪ್ಪ ನೀವು ಸುಮ್ಮನೆ ಇರಿ, ಅವನಿಗೆ ಪ್ರೀತಿ ಬಂದಿದೆ ದ್ವೇಷ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗಂತ ಅನ್ಸೋದಿಲ್ಲವ ನನಗೆ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ.
ನಾನು ಅವ್ನ ಮನಸ್ಸಲ್ಲಿ ಅವ್ರ ಅಮ್ಮನ ಬಗ್ಗೆ ಹುಳಿ ಹಿಂಡಿದ್ದೀನಿ, ಅದು ಈಗ ಹೆಮ್ಮರವಾಗಿದೆ. ಸೊ ಅವ್ನಿಗೆ ಆ ಥರ ಏನು ಇರಲ್ಲ, ನೀವು ಆ ಥರ ಎಲ್ಲ ಏನೋ ಅಂದ್ಕೊಳಕ್ಕೆ ಹೋಗಬೇಡ ಅಂತ ಹೇಳ್ತಾ ಇರ್ತಾರೆ. ನೀವು ನಂಬಿರೋದು ಸುಳ್ಳು ಅಪ್ಪ, ಅವ್ನಿಗೆ ಆಲ್ರೆಡಿ ಅವ್ನು ಚೇಂಜ್ ಆಗಿದೆ, ಅವ್ನು ಇವಾಗ ನಿಮ್ಮ ಹತ್ರ ಮಾತಾಡೋರು ಹೋಗಿರೋದು ಸಿಟ್ಟಿನಿಂದ, ಪ್ರೀತಿಯಿಂದ ಅಲ್ಲ ಅಂತ ಹೇಳಿ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ವೇದ ಅಂಗಡಿಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಕೆಲಸ ಮಾಡೋರು ಕೇಳ್ತಾರೆ, ಏನು ವೇದ ಇಷ್ಟೊಂದೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಿದ್ದೀಯಾ ಅಂತ, ಎಲ್ಲಿಗೆ ಅಂತ ಕೇಳ್ತಾ ಇರ್ತಾರೆ. ಹಾಗೇನಿಲ್ಲ, ನಾನು ಸ್ವಲ್ಪ ನನ್ನ ಅನಾಥಾಶ್ರಮಕ್ಕೆ ಹೋಗಿ ಬರಬೇಕು, ಅಲ್ಲಿ ನನಗೆ ಅಂತ ಎಲ್ಲ ಕಾಯ್ತಾ ಇರ್ತಾರೆ, ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಹೋ, ಲಂಬು ಬಂದ ಅಂತ ಹೇಳ್ತಾ ಇರ್ತಾಳೆ ವೇದ. ಅದಕ್ಕೆ ವೇದ ಕೇಳ್ತಿರ್ತಾಳೆ, ಏನಪ್ಪ ಕಣ್ಣಲ್ಲಿರೋ ಧೂಳೆಲ್ಲ ಹೋಯ್ತಾ ಅಂತ. ಅದಕ್ಕೆ ವಿಕ್ರಾಂತ್ ಹೇಳ್ತಿರ್ತಾನೆ, ನಿನ್ನೆ ರಾತ್ರಿ ನೀನೇ ಬಂದು ತೆಗ್ದಲ್ಲ, ಅದಕ್ಕೆ ಹೋಯ್ತು ಅಂತ ಹೇಳ್ತಿರ್ತಾನೆ. ಓ ಹಾಗೆ, ಥ್ಯಾಂಕ್ಸ್ ವೇದ, ನೀನು ನೆನ್ನೆ ಮಾತಾಡಿದ್ದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಈ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಏನಕ್ಕೆ, ಫ್ರೆಂಡ್ಸ್ ಅಂದರೆ ಹೀಗೆ ಅಲ್ವಾ ಅಂತ ವೇದ ಹೇಳ್ತಾ ಇರ್ತಾಳೆ. ನೀನು ಫಂಕ್ಷನಲ್ಲಿ ತುಂಬ ಫೀಲ್ ಮಾಡ್ಕೊಂಡಿದ್ದು ನಾನು ನೋಡಿದೆ ಅಂತ ವೇದ ಹೇಳ್ತಿರ್ತಾಳೆ. ಹೌದಾ, ನೀನು ಬೇರೆಯವರಮ್ಮ ನೋಡಿ ನೀನು ಇಷ್ಟು ಫೀಲ್ ಮಾಡ್ಕೊತ, ನಿಮ್ಮಮ್ಮ ನಿನ್ನ ಕಣ್ಮುಂದೆ ಬಂದರೆ ನೀನು ಎಷ್ಟು ಖುಷಿ ಪಡ್ತೀಯ ಅಲ್ವಾ ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ವಿಕ್ರಮ್ಗೆ ಅವ್ರ ಅಮ್ಮ ನೆನಪಾಗ್ತಾರೆ. ವಿಕ್ರಮ್ಗೆ ಅವ್ರ ಅಮ್ಮ ನೆನ್ಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಬೇಗ ನಿಮ್ಮ ಅಮ್ಮ ನಿಂಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ತೀನಿ ಅಂತ ವೇದ ಹೇಳ್ತಾ ಇರ್ತಾಳೆ. ಆಮೇಲಿಂದ ವಿಕ್ರಮ್ ಕೇಳ್ತಾನೆ, ಏನು ಇಷ್ಟೆಲ್ಲ ಪ್ಯಾಕ್ ಮಾಡಿದ್ಯಾ ಅಂತ. ಏನಿಲ್ಲ, ನಾನು ಹುಟ್ಟು ಜಾಗಕ್ಕೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಇದನ್ನು ತೊಗೊಂಡೋಗೆಲ್ಲ ಜೀಪಲ್ಲಿ ಇಡೋ ಅಂತ ಹೇಳಿ ವಿಕ್ರಮ್ಗೆ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಹೆಲ್ಪರ್ಗೆ ಹೇಳ್ತಿರ್ತಾಳೆ ವೇದ, ಇವತ್ತೆಲ್ಲ ಶಾಪೆಲ್ಲ ನೀನೇ ನೋಡ್ಕೋಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಿರ್ತಾರೆ, ಇಲ್ಲ ಇವತ್ತೆಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳಿರ್ತಾಳೆ. ಏನು ಬೇಕಲ್ಲ ಎಷ್ಟೊಂದು ಖುಷಿಯಾಗಿದೆ ಅಂತ ಕೇಳ್ತಿರ್ತಾಳೆ. ನಿನ್ನ ಥರ ಅಳ್ಕೊಂಡು ಕಣ್ಣಲ್ಲಿ ದುಡ್ಡು ಬಿತ್ತು ಅಂತ ಅಳ್ಕೊಂಡು ಕುತ್ಕೊಳ್ಳೋದಕ್ಕಾಗುತ್ತಾ ಅಂತ ಹೇಳ್ತಿರ್ತಾಳೆ. ಎಷ್ಟಾದರೂ ಕಾಲು ಹೇಳಿ ಅಮ್ಮ, ಒಟ್ಟಿನಲ್ಲಿ ಖುಷಿಯಾಗಿರೋ ಸಾಕು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ನಾನು ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ, ಖುಷಿಯಾಗದೆ ಇರೋಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ. ತವ್ರ ಮನೆ ಅಂದರೆ ನಾನು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ನಾನು ಹುಟ್ಟು ಬೆಳೆದಿದ್ದು ಅಲ್ಲೇ ಅಲ್ವಾ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ನಂತರ ಅನಾಥಾಶ್ರಮ ಇರ್ತಾರೆ, ಎಷ್ಟು ಒಳ್ಳೆಯವರಲ್ವಾ. ಈ ಸಂಬಂಧಿಕರು ಮಧ್ಯದಲ್ಲಿರೋ ಬದಲು ನಾವು ಅನಾಥಾಶ್ರಮದಲ್ಲಿ ಅನಾಥರಾಗಿ ಬೆಳೆಯೋದು ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ. ಜಾತಿ ಮತ ಏನೂ ಇರಲ್ಲ, ಏನೂ ಗೊತ್ತಿರಲ್ಲ, ಎಷ್ಟು ಖುಷಿಯಾಗಿರ್ಬೋದು ಅಲ್ವಾ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಕೆಲ ಕಾರಣ ಯಾರು ಗೊತ್ತಾ, ಅಲ್ಲಿ ಜಾನಕಮ್ಮ ಅಂತ ಒಬ್ಬರಿದ್ದಾರೆ, ಅವ್ರು ತುಂಬ ಒಳ್ಳೆಯವರಿದ್ದಾರೆ. ಒಂದು ಪಕ್ಷ ನಾವು ಈಗ ಅಡ್ಮಿಟ್ ಆಗಿದ್ದಾರಲ್ಲ ಆ ವಾರ್ಡನ್ನು, ಅವರು ಸ್ವಲ್ಪ ಬದ್ರಿಸಿ ಎಲ್ಲ ಮಾಡ್ತಿದ್ರು. ಅದೇ ವಾರ್ಡನ್ನು ಇದ್ದಾರಲ್ಲ ಜಾನಕಮ್ಮ, ಅವ್ರು ತುಂಬ ಒಳ್ಳೆಯವರಿದ್ದರು. ಅವ್ರು ಬರೀ ಮುದ್ದು ಮಾಡೋರು, ಅವ್ರು ಬರೀ ಪ್ರೀತಿ ಮಾಡೋರು, ಅವರಷ್ಟು ಒಳ್ಳೆಯವರಿದ್ರು ಗೊತ್ತಾ. ಆವಾಗ ಅಷ್ಟು ಒಳ್ಳೆಯವರು ಆ ಅಜ್ಜಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ವಿಕ್ರಮ್ ಇಂದನು, ಅಜ್ಜಿನ ನಾನಂತೂ ಅಜ್ಜಿ ನೋಡೇ ಇಲ್ಲ, ನಿನ್ನ ಅಮ್ಮನೂ ನೋಡಿಲ್ಲ, ಈ ಕಡೆ ಅಜ್ಜಿನೂ ನೋಡಿಲ್ಲ. ನಮ್ಮ ತಾತನ ಕೇಳೋಕ್ಕೋದ್ರೆ ಅವರಂತೂ ಹೆಸರೇ ಹತ್ತಲ್ಲ ನಮ್ಮ ಅಜ್ಜಿ ಬಗ್ಗೆ ಅಂತ ಹೇಳ್ತಿರ್ತಾನೆ. ಬೇರೆ ಯಾರೋ ಪ್ರೀತಿ ಕೊಡಬೇಕು ಅಂತ ನಾವು ಕಾಯೋದಕ್ಕಾಗಲ್ಲ, ಪ್ರೀತಿ ಕೊಡಲಿ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಈಗ ನಾನೇನೋ ಪ್ರೀತಿ ಮಾಡಲ್ವಾ, ಅದೇ ಥರ ಅಷ್ಟೇ ಅಂತ ಹೇಳ್ತಿರ್ತಾಳೆ ವೇದ. ಅದಕ್ಕೆ ವಿಕ್ರಮ್ ಶಾಕ್ ಆಗಿಬಿಟ್ಟು, ಆ ಥರ ಅಲ್ಲ, ನಾನಿನ್ನ ಒಳ್ಳೆ ಸ್ನೇಹಿತೆಯಾಗಿ ನಾನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅನಾಥಾಶ್ರಮಕ್ಕೆ ಹೋಗ್ತಾರೆ. ಅನಾಥಾಶ್ರಮಕ್ಕೆ ಹೋಗಿದ ತಕ್ಷಣ ವೇದಾಗೆ ಹಳೆದೆಲ್ಲ ನೆನಪಾಗುತ್ತೆ. ಅವಳ ಮಗುವಲ್ಲಿದ್ದಾಗ ಈ ಥರ ಆಟ ಆಡ್ತಿದ್ವಿ ಅಂತೆಲ್ಲ ಹೇಳಿ ನೆನ್ಪು ಮಾಡ್ಕೊತಾ ಇರ್ತಾಳೆ ವೇದಾಗೆ ಜಾನಕಮ್ಮ ಅವರು ಪ್ರೀತಿ ಕೊಡ್ತಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಅದಕ್ಕೇನೆ ಅವಳು ನೆನ್ಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ವಿಕ್ರಮ್ ಕೇಳ್ತಾಳೆ, ಯಾಕೆ ಅಳ್ತಿದ್ಯಾ ಅಂತ. ಅದಕ್ಕೇನೆ ವೇದ ಹೇಳ್ತಾಳೆ, ಹಾಗೇನಿಲ್ಲ ವಿಕ್ರಮ್, ನಾನು ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಿದ್ದೆ, ಅವರೆಷ್ಟು ಪ್ರೀತಿ ಕೊಡ್ತಾಯಿದ್ರು, ಇಲ್ಲೆಷ್ಟು ನಾನು ಎಷ್ಟು ಹಠ ಮಾಡಿದ್ರು ಜಾನಕಿ ಅಮ್ಮ ನನಗೆ ಪ್ರೀತಿ ಮಾಡ್ತಾಯಿದ್ರು. ನನಗೆ ಅಮ್ಮ ಬೇಕು ಅಂತ ನಾನು ಎಷ್ಟು ಹಠ ಮಾಡ್ತಿದ್ದೆ, ಜಾನಕಿ ಅಮ್ಮ ಹೇಳ್ತಾಯಿದ್ರು, ನಾನೇ ನಿನ್ನಮ್ಮ, ಯಾಕೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ ಅಂತ ಹೇಳಿ ಅವ್ರು ನನಗೆ ಕೈ ತೂತು ಕೊಟ್ಟು ಪ್ರೀತಿ ಮಾಡ್ತಾಯಿದ್ರು ಅಂತ ವೇದ ವಿಕ್ರಮ್ಗೆ ಹೇಳ್ತಾ ಇರ್ತಾಳೆ. ಒಂದು ಸ್ವಲ್ಪ ದಿನ ಇದೆ, ಅದಾದಮೇಲೆ ಇವಾಗ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರೊಂದು ಸ್ವಲ್ಪ ದಿನ ಇದ್ರು, ಅವರು ಅಷ್ಟೇ ಕಾಳಜಿ ಪ್ರೀತಿ ಎಲ್ಲ ನನಗೆ ಮಾಡ್ತಾಯಿದ್ರು ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿ ವಿಕ್ರಮ್ಗೆ ಸ್ವಲ್ಪ ಫೀಲ್ ಆಗುತ್ತೆ. ಅದಾದಮೇಲಿಂದ ವೇದ ಒಳಗೆ ಹೋಗ್ತಾಳೆ. ಆವಾಗ ಜಾನಕಿ ಅಮ್ಮ ಎಲ್ಲರಿಗೂ ಪಾಠ ಮಾಡ್ತಾ ಇರ್ತಾರೆ. ಹಿಂದೆಯಿಂದ ಬಂದು ಕಣ್ಣು ಮುಚ್ತಾಳೆ. ಆಗ ಜಾನಕಿ ಅಮ್ಮ ಸ್ಪರ್ಶದಲ್ಲೇ ಗೊತ್ತಾಗುತ್ತೆ ಇದು ವೇದ ಅಂತ. ಆಗ ವೇದನ ತಪ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಆಗ ಮಕ್ಕಳೆಲ್ಲ ಬಂದು, ಆಗ ಎಷ್ಟು ದಿನ ಆಯಿತು ಲೇಟಾಗಿ ಬಂದಿದ್ದೀಯಾ, ಯಾಕೆ ಇಷ್ಟು ದಿನ ಬಂದಿರಲಿಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ವೇದ ಇದ್ದವಳು, ಹಾಗೇನಿಲ್ಲ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ಬಂದೆ ಅಂತ ಹೇಳಿ ಸ್ವೀಟ್ಸು ಮತ್ತು ಬಟ್ಟೆ ಎಲ್ಲ ಕೊಡ್ತಾ ಇರ್ತಾಳೆ. ಅದಕ್ಕೆ ಸ್ವೀಟ್ಸ್ನ ಅಜ್ಜಿಗೂ ಕೊಡ್ತಾ ಇರ್ತಾಳೆ. ಅಜ್ಜಿದರು, ಜಾನಕಿ ತುಂಬ ಚೆನ್ನಾಗಿದೆ, ನನಗಿನ್ನೇ ಹೇಳ್ಕೊಡು, ನಾನು 2 ಮಾತ್ರೆ ತೊಗೊತೀನಿ ಅಂತ ಹೇಳ್ತಾ ಇರ್ತಾರೆ. ಬೇಡ ಸಾಕು ನಿಮಗೆ ಒಂದೇ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೇ ವಿಕ್ರಮ್ ಇದ್ದವನು, ಕೊಡು ಪರವಾಗಿಲ್ಲ ತಿನ್ನಲಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅಜ್ಜಿ ಇದ್ದವ್ರು, ಯಾರು ಮಾತಾಡ್ತಿದ್ರದು ಅಂತ ಹೇಳಿ ಅಜ್ಜಿಗೆ ನನ್ನ ಕಾಣ್ತಿರೋ ಸ್ಪೆಕ್ಸ್ ಹಾಕೊಂಡು ನೋಡ್ತೀನಿ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆವಾಗ ವೇದ ಹೋಗಿ ಪರಿಚಯ ಮಾಡ್ಕೊಡ್ತಾಳೆ. ಅಜ್ಜಿ, ಇವ್ರು ನನ್ನ ಫ್ರೆಂಡು ವಿಕ್ರಮ್ ಅಂತ. ಇವ್ನು ಯಾಕೆ ಗೊತ್ತಾ ನನ್ನ ಬೇತಾಳ ಅಂತ ಹೆಸರು ಇಟ್ಟು ಕರೀತಾನೆ ಅಂದರೆ, ಯಾಕಂದರೆ ಇವನಿಂದ ಯಾವಾಗಲೂ ನಾನು ಇರ್ತೀನಿ ಅಂತ ಹೇಳಿ ಇವನು ನನ್ನ ಬೇತಾಳ ಅಂತ ಹೇಳಿ ಹೆಸರಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ವಿಕ್ರಮ್ ಪರಿಚಯ ಮಾಡ್ಕೊತಾ ಇರ್ತಾನೆ. ಆವಾಗ ಆಶೀರ್ವಾದ ತೊಗೊತಾ ಇರಬೇಕಾದ್ರೆ ಅಜ್ಜಿಗೆ ಅವನ ಕೈ ಸ್ಪರ್ಶದಿಂದ ಅವರಿಗೆ ಏನೋ ಒಂಥರ ಹಳೇದೆಲ್ಲ ನೆನಪಾಗ್ತಾ ಇರುತ್ತೆ. ಅವ್ರು ಒಂಥರ ಫೀಲಲ್ಲಿ ಇರ್ತಾರೆ. ಏನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ.
ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.